ಚಿಕ್ಕ ಮಕ್ಕಳನ್ನ ಇನ್ನೂ ಕೂಡ ಮದುವೆ ಆಗಿರೋದಂಥ ಮಕ್ಕಳನ್ನ ದೇವದಾಸಿ ಬಿಡುವಂಥ ಪದ್ಧತಿ ಅದು ಅನಾದಿ ಕಾಲದಲ್ಲಿ ಇದ್ದದ್ದನ್ನು ಮತ್ತೆ ಮುಂದುವರಿಸುವಂಥ ಕೆಲಸ ಆಗಬಾರ್ದು. ಹೌದು. ಮಾಡಬಾರ್ದು. ಒಂದು ಮಾಡಿ ಹೇಳ್ತೀನಿ. ಪ್ರತಿಯೊಂದು ಇದರಲ್ಲೂ ಕೂಡ ಸಮಿತಿ ಮಾಡಿದೆ. ಕಾಲೇಜ್ಗಳು ಹೈಸ್ಕೂಲ್ಗಳಿಗೆ ನೋಡಿ, ನೀವು ಶಿಕ್ಷಣ ಇಲಾಖೆಯವರು, ಪೊಲೀಸ್ನವರು ಮತ್ತು ತಾಲೂಕು ಆಡಳಿತ ಒಂದಾಗಿ ಈ ಥರದ್ದು ಸಂದರ್ಭ ಬಂದಾಗ ಆಯಾ ಗ್ರಾಮ ಪಂಚಾಯತಿ PDO ಸಾಹೇಬ್ರುಗಳನ್ನ ಇದು ಮಾಡ್ಕೊಂಡು EO ಸಾಹೇಬ್ರನ್ನ ಇದು ಮಾಡ್ಕೊಂಡು ದಯವಿಟ್ಟು ಒಂದು ಕಮಿಟಿನೇ ಇದೆಯಲ್ವತ್ತು ಸರ್, ಪ್ರತಿ ವಾರ ಅಥವಾ ಒಂದು ತಿಂಗಳಿಗೆ ಒಂದು ಸರಿನಾರ ನೀವು ಮಾಡ್ದಲೇ ಹೋದರೆ 26 ಇದ್ದಿದ್ದು 260ಕ್ಕೆ ಇರುತ್ತೆ. ಆಮೇಲೆ ನಿಜವಾಗ್ಲೂ ಕೂಡ ನಾವು ತಲೆ ತಗ್ಗಿಸುವಂಥ ಕೆಲಸ ಆಗುತ್ತೆ ಈ ತಾಲೂಕಲ್ಲಿ. 26 ಜಾಸ್ತಿ ಆಯಿತು ನಮ್ಮ ತಾಲೂಕಲ್ಲಿ. ಇಡೀ ರಾಜ್ಯದಲ್ಲಿ 2000 ಚಿಕ್ಕನಹಳ್ಳಿ ಒಂದು ತಾಲೂಕಲ್ಲೇ 260 ಅಂದರೆ ತಾಲೂಕು ಆಡಳಿತ ಏನು ಮಾಡ್ತಾ ಇದೆ, ತಾಲೂಕು ಮಕ್ಕಳ ಕಲ್ಯಾಣ ಇಲಾಖೆ ಏನು ಮಾಡ್ತಾ ಇದೆ, ಪೊಲೀಸ್ನವ್ರು ಏನು ಮಾಡ್ತಾ ಇದ್ದಾರೆ ಅಲ್ವಾ ಸರ್, ಸಮಾಜ ಕಲ್ಯಾಣ ಇಲಾಖೆ ಏನು ಮಾಡ್ತಾ ಇದೆ, ಗ್ರಾಮ ಪಂಚಾಯಿತಿಗಳು ಏನು ಮಾಡ್ತಾ ಇದ್ದಾವೆ ಅನ್ನೋ ಇದು ಸೃಷ್ಟಿಯಾಗುತ್ತೆ ನಮ್ಮ ತಾಲೂಕಿಗೆ. ಇದು ನಮ್ಮ ತಾಲೂಕು ತಲೆ ತಗ್ಗಿಸುವಂಥ ಕೆಲಸ ಈ ಪೋಕ್ಸೋ ಇದು. ಮಕ್ಕಳ ರಕ್ಷಣಾ ಘಟಕ ತುಮಕೂರಿದೆ ಸರ್. ಅವ್ರ ಕಡೆಯಿಂದ ಬಂದು ನಾವು ವಸತಿ ಶಾಲೆಗಳಿಂದ ಅವರಿಗೆ ಬಾಲ್ಯವಿವಾಹದಿಂದ ಆಗುವ ಸಮಸ್ಯೆಗಳ ಬಗ್ಗೆ ಮತ್ತೆ ಪೋಕ್ಸೋದಿಂದ ಯಾವ ರೀತಿ ಆಗುತ್ತೆ ಅದಕ್ಕೆ ನಾವು ಏನು ಮುಂಜಾಗ್ರತೆ ಕ್ರಮ ಕೈಗೊಳ್ಳುವ ಬಗ್ಗೆ ಅವ್ರಿಗೆ ಅರಿವು ಮೂಡಿಸ್ತಾ ಇರ್ತೀವಿ. ಅಷ್ಟೇ ಅಲ್ಲದೆ ನಾವು ನಮ್ಮ ಅಂಗನವಾಡಿ ಕಾರ್ಯಕರ್ತರು ಅಂಗನವಾಡಿ ತಾಯಿ ಸಭೆಗಳು ಮಾಡ್ತೀವಿ. ಅಲ್ಲಿ ಪೋಕ್ಸೋ ಮತ್ತು ಬಾಲ್ಯವಿವಾಹದ ಬಗ್ಗೆ ಅವರೆಲ್ಲ ಮಾಹಿತಿ ಕೊಡ್ತಾ ಇರ್ತಾರೆ. ಇಷ್ಟೆಲ್ಲ ಆಗುವ ಪ್ರೇಮ ಪ್ರಕರಣಗಳು ಏನು ಗೊತ್ತದವಲ್ಲ, ಪ್ರೇಮ ಪ್ರಕರಣಗಳಾಗಿದೆ ಸರ್. ಈಗಾಗಲೇ ಈ ವರ್ಷದಲ್ಲಿ 3 FIR ಮಾಡಿಸಿದ್ವಿ. ಈ ತರ ಬಂತು. ಈಗ ನಮ್ಗೆ ಇಲ್ಲೂ ಗೊತ್ತಾಗಲ್ಲ ಸರ್, ಇರೋದಿಲ್ಲ, ಅವರು ಬೇರೆ ಕಡೆ ಎಲ್ಲ ಓಡ್ತಿರ್ತಾರೆ. ಈಗ ಅವರು ಗರ್ಭಿಣಿ ಆದಾಗ ಆಸ್ಪತ್ರೆಗೆ ಬರ್ತಾರೆ ಸರ್. ಆಸ್ಪತ್ರೆಗೆ ಅವರು ಚೆಕಪ್ ಬಂದಾಗ ಅವರು ಆಧಾರ್ ಕಾರ್ಡ್ ಗೊತ್ತಾಗುತ್ತೆ, ಏಜ್ ಇಲ್ಲ ಅಂತ. ಆಗ ಮಾಹಿತಿ ಪೇಷಂಟ್ ತಕ್ಷಣ ನಮಗೆ ಕಾಲ್ ಮಾಡ್ತಾರೆ ಸರ್. ನಮ್ಮ ಕಡೆಯಿಂದ ಸೂಪರ್ವೈಸರ್ ಹೋಗ್ಬಿಟ್ಟು ಅಲ್ಲಿ ಈಗಾಗಲೇ 3 FIR ಆಗಿದೆ ಸರ್. 3 FIR ಆಗಿದೆ. ಈ FIR ಆಗಿರೋ ಬಗ್ಗೆ ನಾವು ಎಲ್ಲರಿಗೂ ಅರಿವು ಮೂಡಿಸ್ತೀವಿ. ನೀವು ಪ್ರೇಮ ಪ್ರಕರಣದಿಂದ ಹೊರಗಡೆ ಹೋಗಿ ನಂತರ ಏನು ಮದುವಾಗಿ ನೀವು ಗರ್ಭಿಣಿ ಆದಾಗ ಈ ತರ FIR ಆದಾಗ ಸಂಬಂಧಪಟ್ಟ ಗಂಡು ಏನಿದ್ದಾರೆ ಪೋಕ್ಸೋ ಮತ್ತು ಬಾಲ್ಯವಿವಾಹ ಎರಡರಲ್ಲೂ ಕೇಸ್ ಬುಕ್ ಆಗಿ ಜೈಲಿಗೆ ಹೋಗ್ತಾರೆ ಸರ್. ಇದರಿಂದ ತಾಯಿಗೆ ಆ ಮಗುವಿನ ತಾಯಿಗೆ ಏನಾದ್ರು ಸಮಸ್ಯೆ ಆಗುತ್ತೆ, ಏನಾದ್ರು ಒಂದು ಕಷ್ಟಗಳು ಬರ್ತಾವ ಅನ್ನೋದು ಸಹ ಅರಿವು ಮೂಡಿಸಿದ್ವಿ. ಅರಿವು ಮೂಡಿಸಿದ್ರು ಸಹ ಈ ಪ್ರೇಮ ಪ್ರಕರಣಗಳು ಇವು ಹೆಚ್ಚಾಗಿ ಕಂಡುಬರ್ತವೆ. ಈ ಬಗ್ಗೆ ನಮ್ಮಲ್ಲಿ ಪಟ್ಟಿ ಒಬ್ಬೊಬ್ಬರೇ ಹೇಳ್ತಿ ಕೇಳಿದ್ದಾರೆ ಸರ್. ಅದು ಹೇಳಿದಾಗ ಮನೆ ಭೇಟಿ ಮಾಡಿದಾಗ ಗೊತ್ತಾಗುತ್ತೆ ಸರ್. 25 ಜನ ಅವ್ರ ಬಾಲ್ಯವಿವಾಹ ಆಗಿದ್ದಲ್ಲಿ ಅವ್ರ ಮೇಲೆ FIR ಆಗಿದ್ರೆ ಇಲ್ಲ, ನಿನ್ನೆ ಆಗಿರೋದು ಕಿಡ್ನಾಪ್ ಪ್ರಕರಣ. 503 ಕೋಟಿ ಜನ ಇವತ್ತು ನಮ್ಮ KSRTC ನಲ್ಲಿ ಶಕ್ತಿ ಯೋಜನೆಯಲ್ಲಿ ಓಡಾಡಿ, ನಟರಾಜು ನಿಲ್ಲ, 503 ಕೋಟಿ ಜನ ಓಡಾಡಿ ಅಂದ್ರೆ ಟ್ರಿಪ್ಪು ಓಡಾಡಿ ಇಡೀ ಪ್ರಪಂಚದಲ್ಲಿ ನಮ್ಮ ಶಕ್ತಿ ಯೋಜನೆ ಒಳ್ಳೆ ಹೆಸರು ಮಾಡೋಕ್ಕೆ ನೀವೆಲ್ಲರೂ ಅದೇ ನೀವು ಕಾರಣಗಳಾಗಿದ್ದೀರಾ. ನಿಮ್ಮ ಡ್ರೈವರಿಂದ ಹಿಡಿದು ಕಂಡಕ್ಟರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ವಿಭಾಗೀಯ ಎಲ್ಲ ಅಧಿಕಾರಿಗಳಿಂದ ಹಿಡಿದು ಅದರಿಂದ ನಿಮ್ಗೆಲ್ಲರಿಗೂ ಕೂಡ ವಿಶೇಷವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಅದೇ ರೀತಿ ಎಲ್ಲ ಇಲಾಖೆಯವರು ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನದಾಗಿ ನೀವು 100% ಇದನ್ನ ಕೊಟ್ಟಿದ್ದೀರಾ, ಅವಕಾಶ ಮಾಡಿಕೊಟ್ರು. ನಮ್ಮ ಸರ್ಕಾರಕ್ಕೆ ಒಳ್ಳೆ ಹೆಸರು ತಂದು ಕೊಟ್ಟಿದ್ದೀರಾ. ಹಂಗೆ ಗೃಹಲಕ್ಷ್ಮಿನೂ ನಡೀತಾ ಐತೆ, ಗೃಹ ಜ್ಯೋತಿನೂ ನಡೀತಾ ಐತೆ, ಅನ್ನಭಾಗ್ಯ 1-2% ಇದಾವೆ. ಆ ಕಾಲದಲ್ಲಿ ನಾವು ಮಾಜಿ ದೇವಸ್ಥಾನ ಆಗಿದ್ದಲ್ಲಿ ಅವರಿಗೆ ಸೌಲಭ್ಯ ಸರ್ಕಾರದಿಂದ ಬಂದೇ ಬರುತ್ತೆ ಸರ್. ಅದ್ರ ಬಗ್ಗೆ ನಮ್ಮ ಮಹಿಳಾ ದೇವಸ್ಥಾನದಲ್ಲಿ ಬಂದು ಇದು ಮಾರುಗಳನ್ನ ಭೇಟಿ ಮಾಡಿ ಮಾಹಿತಿ ತಗೊಂಡಿದ್ದಾರೆ ಸರ್. ಅದು ಎಡಾಬಿಸಿ ಕಳಿಸಿ ಅದೇನು ಮಾಜಿ ದೇವದಾಸಿ ಆಗಿದ್ದಲ್ಲಿ ಅದು ಸರ್ಕಾರ ಸರ್. ಅದು ಪೆನ್ಷನ್ ಅದನ್ನ ನಾನು ಹೇಳ್ತಿಲ್ಲ. ಇತ್ತೀಚೆಗೆ ಒಂದು ಹಗರಣ ಅಲ್ಲಿ ಒಂದು ಪ್ರಕರಣ ಏನು ನಡೆದೈತೆ ಅಂದರೆ, ಒಂದು ಹುಡುಗಿಗೆ, ಚಿಕ್ಕ ಹುಡುಗಿಗೆ ಪೂಜಾರಿ ಕೈಲಿ ತಾಳಿ ಕಟ್ಸಿದ್ದಾರೆ, ಅವಳನ್ನ ದೇವದಾಸಿ ಬಿಟ್ಟಿದ್ದಾರೆ.
ಮಾಡಬಾರ್ದು ಸರ್. ಅದು ಅನಿಷ್ಟ ಪದ್ಧತಿ. ಅದು ನೀವು ಇಲಾಖೆಯವರು ಜವಾಬ್ದಾರಿ ಅಲ್ಲ ಅದೇ ಅದಕ್ಕೆ ತಮ್ಮ ಅಂಗನವಾಡಿಗಳಲ್ಲಿ ಏನು ಮೇಡಮ್ಗಳಿದ್ದಾರೆ ಅವ್ರಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಕೇಳಿ ಇದು ಆಗಬಾರ್ದು ಸರ್. ಇದಾದರೆ ಭಾಳ ಕೆಟ್ಟದು ಅನಿಸುತ್ತೆ. ಅದರಿಂದ ದಯವಿಟ್ಟು ಅದೊಂದು ಭಾಳ ನಮ್ಮ ಕಾರಹಳ್ಳಿಲೇ ನಡೆದಿರೋದು ಅನ್ನೋ ಒಂದು ಇರೋದ್ರಿಂದ ಅಲ್ಲ ಏಜುಡು ಅದು ಅದನ್ನೇ ಇಟ್ಕೊಂಡ್ರೆ ಅದು ಅದರಿಂದ ಏನಾಗ್ತದೆ ಬೋರ್ಡ್ ಹಾಕಿ ಇಲ್ಲಿ ಏನಾದ್ರೂ ನೀವು ದೇವದಾಸಿ ಪದ್ಧತಿ ನಿಷೇಧ ಆಗಿದೆ, ಇದು ಅನಿಷ್ಟ ಪದ್ಧತಿ ಐತೆ, ಇಷ್ಟು ವರ್ಷ ಮೊನ್ನೆ ಕಾನೂನು ಅಮೆಂಡ್ಮೆಂಟ್ ಆಗಿದೆ, ಮೊನ್ನೆ ವಿಧಾನಸಭೆಯಲ್ಲಿ ಚರ್ಚೆ ಆಗಿ ಅದೊಂದು ದೇವದಾಸಿ ಇದ್ರದ್ದು ಅಮೆಂಡ್ಮೆಂಟ್ ಆಗಿದೆ, ಅದೊಂದು ಕಾಪಿ ತರಿಸ್ಕೊಳ್ಳಿ. ಎಲ್ಲ ದೇವಸ್ಥಾನದ ಇದರಲ್ಲೂ ಕೂಡ ಏನು ಅದು ಗ್ರಾಮ ದೇವತೆಗಳ ಹತ್ರ ಹೆಚ್ಚು ಕಡಿಮೆ ಅದನ್ನ ಇದು ಮಾಡೋ ಅಂಥದ್ದು, ಜೋಗ್ತಿ ಬಿಡೋ ಅಂಥದ್ದು ಒಂದು ಇದಿತ್ತು, ಅದು ಇರಲಿ. ಜೋಗ್ತಿಯವ್ರನ್ನ ಇದು ಮಾಡಿ ಬಿಡ್ತಾ ಇದ್ರು, ವಯಸ್ಸಾದವ್ರನ್ನ ಬಿಡ್ತಾ ಇದ್ರು. ಈಗ ಹಂಗಲ್ಲ. ದೇವದಾಸಿ ಪದ್ಧತಿ ಅಂದ್ರೆ ಏನು ಮಾಡುತ್ತೆ, ಚಿಕ್ಕ ಮಕ್ಕಳನ್ನ ಇನ್ನೂ ಕೂಡ ಮದುವೆ ಆಗಿಲ್ಲದಂಥ ಮಕ್ಕಳನ್ನ ದೇವದಾಸಿ ಬಿಡುವಂಥ ಪದ್ಧತಿ ಅದು ಅನಾದಿ ಕಾಲದಲ್ಲಿ ಇದ್ದದ್ದನ್ನು ಮತ್ತೆ ಮುಂದುವರಿಸುವಂಥ ಕೆಲಸ ಆಗಬಾರ್ದು. ಹೌದು, ಅದಕ್ಕೆ ಬೋರ್ಡ್ ಹಾಕುವಂಥ ಕೆಲಸ ಮಾಡಿ. ಏನು ಅದು ಆಮೇಲೆ ನೀವ್ ಹೇಳಿರಿ ಅಲ್ಲ ಸರ್, ಈಗ ನೀವ್ ಹೇಳಿದ್ರಿ ಸರ್, ಈಗ ಎಲ್ಲ ಕೇಸ್ ಮಾಡಿಸ್ತೀವಿ, ಆದ್ಮೇಲೆ ಕೇಸ್ ಮಾಡಿಸೋದ್ಕಿಂತ ಅರಿವು ಮೂಡಿಸ್ತಕ್ಕಂಥ ಕೆಲಸ ಆಗ್ತಾ ಇಲ್ಲ. ಎಲ್ಲಿ ಸರ್ ಕಾಲೇಜ್ಗಳು ಹೈಸ್ಕೂಲ್ಗಳಿಗೆ ನೋಡಿ, ನೀವು ಶಿಕ್ಷಣ ಇಲಾಖೆಯವರು, ಪೊಲೀಸ್ನವರು ಮತ್ತು ತಾಲೂಕು ಆಡಳಿತ ಒಂದಾಗಿ ಈ ಥರದ್ದು ಸಂದರ್ಭ ಬಂದಾಗ ಆಯಾ ಗ್ರಾಮ ಪಂಚಾಯತಿ PDO ಸಾಹೇಬ್ರುಗಳನ್ನ ಇದು ಮಾಡ್ಕೊಂಡು EO ಸಾಹೇಬ್ರನ್ನ ಇದು ಮಾಡ್ಕೊಂಡು ದಯವಿಟ್ಟು ಒಂದು ಕಮಿಟಿನೇ ಇದೆಯಲ್ವತ್ತು ಸರ್, ಪ್ರತಿ ವಾರ ಅಥವಾ ಒಂದು ತಿಂಗಳಿಗೆ ಒಂದು ಸರಿನಾರ ನೀವು ಮಾಡ್ದಲೇ ಹೋದರೆ 26 ಇದ್ದಿದ್ದು 260ಕ್ಕೆ ಇರುತ್ತೆ. ಆಮೇಲೆ ನಿಜವಾಗ್ಲೂ ಕೂಡ ನಾವು ತಲೆ ತಗ್ಗಿಸುವಂಥ ಕೆಲಸ ಆಗುತ್ತೆ ಈ ತಾಲೂಕಲ್ಲಿ. 26 ಜಾಸ್ತಿ ಆಯಿತು ನಮ್ಮ ತಾಲೂಕಲ್ಲಿ. ಇಡೀ ರಾಜ್ಯದಲ್ಲಿ 2000 ಚಿಕ್ಕನಹಳ್ಳಿ ಒಂದು ತಾಲೂಕಲ್ಲೇ 260 ಅಂದರೆ ತಾಲೂಕು ಆಡಳಿತ ಏನು ಮಾಡ್ತಾ ಇದೆ, ತಾಲೂಕು ಮಕ್ಕಳ ಕಲ್ಯಾಣ ಇಲಾಖೆ ಏನು ಮಾಡ್ತಾ ಇದೆ, ಪೊಲೀಸ್ನವ್ರು ಏನು ಮಾಡ್ತಾ ಇದ್ದಾರೆ ಅಲ್ವಾ ಸರ್, ಸಮಾಜ ಕಲ್ಯಾಣ ಇಲಾಖೆ ಏನು ಮಾಡ್ತಾ ಇದೆ, ಗ್ರಾಮ ಪಂಚಾಯಿತಿಗಳು ಏನು ಮಾಡ್ತಾ ಇದ್ದಾವೆ ಅನ್ನೋ ಇದು ಸೃಷ್ಟಿಯಾಗುತ್ತೆ ನಮ್ಮ ತಾಲೂಕಿಗೆ. ಇದು ನಮ್ಮ ತಾಲೂಕು ತಲೆ ತಗ್ಗಿಸುವಂಥ ಕೆಲಸ ಈ ಪೋಕ್ಸೋ ಇದು. ಅದ್ರ ಬಗ್ಗೆ ತಾವು ಇದು ಮಾಡಲೇಬೇಕು. ನೀವು ಇದ್ದೇ ಇರ್ತವೆ ಸರ್. ನೋಡಿ ಸರ್, ಈ ಕಾರ್ಯಕ್ರಮಗಳು, ಸರ್ಕಾರದ ಕಾರ್ಯಕ್ರಮಗಳು ಜಾರಿ ಮಾಡೋದು ಇದ್ದೇ ಇರುತ್ತೆ. ಅದಕ್ಕಿಂತ ದೊಡ್ಡ ಈ ಕಾರ್ಯಕ್ರಮ ಅದು. ಅವುಗಳನ್ನ ನೀವು ಸ್ವಲ್ಪ ಗಮನ ಹರಿಸ್ಬೇಕು. ಹೈಸ್ಕೂಲು ಮೇಜರ್ ಆಗಿ ಹೈಸ್ಕೂಲ್ ಮಕ್ಕಳೇ ಬಲಿ ಆಗ್ತಾ ಇರೋದು ಸರ್ ಅವರು. ಹಾಂ ಸರ್, 5 ಹೈಸ್ಕೂಲು ಸರ್. ಆ ಥರ ಭಯ, ಆ ಚಿಂತನೆ ಬರಂಗೆ ಮಾಡಿ. ಈ ಪೋಕ್ಸೋ ಕಾಯ್ದೆ ಅಡಿ 16 ವರ್ಷದ ಹುಡುಗ ಈ ಥರ ಆದರೆ, ಅಥವಾ ಈ ಹೆಣ್ಮಕ್ಳು ಈ ಥರ ಆದರೆ, ಈ ಥರ ಜೈಲಿಗೆ ಹೋಗ್ತೀರಾ, ಇಷ್ಟು ವರ್ಷ ಜೈಲ್ ಐತೆ, ನಿಮಗೆ ಬೇಲೆ ಸಿಕ್ಕಲ್ಲ ಅನ್ನೋ ರೀತಿಯಲ್ಲಿ ಭಯ ಬಂದ್ರೆ ಮಾತ್ರ ಅವಾಗ ಸ್ವಲ್ಪ ಕಾನೂನಿನ ಭಯ, ಕಾನೂನು ಅರಿವು ಫಸ್ಟ್ ಬರಬೇಕು. ಅದಕ್ಕೆ ಏನು ಮಾಡಿ ಅಂದರೆ, ನೀವು ಒಬ್ಬ ಲಾಯರು ಸಿಗ್ತಾರೆ, APP ಅವರು ಅಥವಾ ಯಾರು ಕಾನೂನು ಇವ್ರ ತಜ್ಞರು ತೊಗೊಳ್ರಿ, ಒಬ್ಬರನ್ನ ಪೊಲೀಸ್ನವ್ರನ್ನ ಒಬ್ಬರು ತಗೊಂಡ್ರಿ, ಅಂಗನವಾಡಿಯವರು, ಸಮಾಜ ಕಲ್ಯಾಣಿಕರು, ಒಂದೊಂದು ಗ್ರಾಮ ಪಂಚಾಯತಿಲಿ ಒಂದೊಂದು ದಿವಸ ಕಾರ್ಯಕ್ರಮ ಮಾಡಿ. ಆ ಕಮಿಟಿಯವರು ಸರ್, ಕಾವಲ ಸಮಯ ಸರ್, ಕಾನೂನು ತಜ್ಞರು ಒಬ್ಬರನ್ನ ಹಾಕ್ಯಂಡ್ರೆ ಸರ್, ನಾನು ಹೇಳೋದು ಅಲ್ಲಿ ಒಂದು ಇದು ಮಾಡಿದ್ರೆ ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ ಇಂಥ ಶಿಕ್ಷೆ ಐತೆ, ಇಂಥ ಉಗ್ರ ಶಿಕ್ಷೆ ಐತೆ, ನೀವು ಜೈಲಲ್ಲೇ ಸಾಯ್ಬೇಕಾಗುತ್ತೆ ಅನ್ನೋ ಮನೋಭಾವನೆ ಇತ್ತು ಅಂದರೆ ಗಂಡು ಮಕ್ಳಿಗೆ ಸ್ವಲ್ಪ ಭಯ ಬರುತ್ತೆ, ಹೆಣ್ಮಕ್ಳಿಗೂ ಭಯ ಬರುತ್ತೆ ಸರ್. ಭಯನ ನಾವು ಕಾನೂನು ಬದ್ಧವಾಗಿ ಅವ್ರನ್ನ ನಾವು ದೈಹಿಕವಾಗಿ ದಂಡಿಸೋದಲ್ಲ, ಕಾನೂನಲ್ಲಿ ಏನಿದೆ, ಈ ಕಾನೂನನ್ನು ಮೀರಿದ್ರೆ ನೀವು ಏನಾಗ್ತೀರಾ, ನೀವು ಸಾಯೋವರೆಗೂ ಜೈಲಲ್ಲಿ ಇರ್ತೀರಾ. ನಿಮ್ಮ ತಂದೆ ತಾಯಿಗಳಿಗೂ ಪ್ರತಿಯೊಂದು ಇದರಲ್ಲೂ ಕೂಡ ಗ್ರಾಮ ಪಂಚಾಯತ್ ಸಮಿತಿ ಮಾಡ್ತಾರೆ. ಅರಿವಾಗ್ಬೇಕು ಸರ್.
ಈಗ ನಾವು ಸರ್ ಇವಾಗ ಯಾವ ತರ ತಿಳ್ಕೊಂಡಿದ್ರೆ ಆ ತರ ಮುಂದೆ ಈ ತರ ಮಾಡಿದ್ದೀವಿ ಅಂದ್ರೆ ನಮಗೂ ಒಂದು ನಂಬಿಕೆ ಬರುತ್ತೆ. ಅದಕ್ಕೆ ಪರವಾಗಿಲ್ಲ ಅನ್ಸುತ್ತೆ ಗ್ಯಾರಂಟಿ ಒಳಗೆ ಸುಮ್ಮನೆ ಈಗ ಅನೌನ್ಸ್ ಮಾಡಿ ಸರ್, ಅನೌನ್ಸ್ ಮಾಡ್ಬಿಟ್ಟು ಈಗ ಒಂದು ಪಾಂಪ್ಲೆಟ್ಸ್ ಮಾಡಿ ಸರ್, ಒಂದೊಂದು ಪಂಚಾಯತಿಲಿ ಒಂದೊಂದು ದಿವಸ ಅಂತ ಒಂದು ಕಾರ್ಯಕ್ರಮ, ಎರಡೆರಡು ಪಂಚಾಯತಿ ಸೇರ್ಸಿ ನಾವು ಇರ್ತಿದ್ದೆ. ಹೌದು ಸರ್. ನಾವು ಜನರಲ್ಲಿ ಇದ್ದಾಗ ಎಲ್ಲಾ ಕಾರ್ಯಗಳು ಹೋಗ್ಬಿಡ್ತವೆ. ಅವಾಗ ಇದನ್ನು ನಿರ್ಮೂಲನೆ ಮಾಡ್ಬೋದು. ನೀವು ಅವ್ರಿಗೆ ಆಫೀಸ್ ಆಯ್ತು, ಮನೆ ಆಯ್ತು, ಅಷ್ಟೇ ಆಗುತ್ತೆ. ಈಗ ಏನಾಯ್ತು ಗೊತ್ತಾ ಸರ್, ಹಿಂದೆ ಹಂಗಿತ್ತು, ಈಗ ಏನಾಗಿದೆ ಮೈನಿಂಗು ಫಂಡ್ ಇದೆ. ಇಡೀ ಗೋಡೆಕೆರೆ ಪಂಚಾಯತಿ, ಹೊನ್ನೆಬಾಗಿ ಪಂಚಾಯತಿ, ಜೆಸಿಪುರ ಪಂಚಾಯತಿ, ಆಲ್ಮೋಸ್ಟ್ ಆಲ್ ಎಲ್ಲವೂ ಕೂಡ ಸಿ ಸಿ ರೋಡ್ಸ್ ಆಗಿದೆ ಅಲ್ವಾ ಸರ್? ರೋಡ್ ಆಗ್ತಾ ಇದ್ದಾವೆ ಸರ್. ಮೈನಿಂಗ್ ಫಂಡಿಂದ ನೀವು ಹೇಳ್ತಿರೋದು ನಿಜ. ಸ್ವಲ್ಪ ಅವಾಗೆಲ್ಲ ಯಾವ ಫಂಡು ಇರಲಿಲ್ಲ.